ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಕನಸು ಕಾಣೋಕೆ ಕಾಸು ಕೊಡ್ಬೇಕಾ? ತಿರುಕ ಕೂಡ ಮುರುಕು ಶಾಲೆಯಲ್ಲಿ ಕೂತ್ಕೊಂಡು ಬೇಕಾದಷ್ಟು ಕನಸನ್ನ ಕಾಣ್ತಾನೆ. ಆದ್ರೆ ಆ ಕನಸು ನನಸಾಗತ್ತಾ? ಹಂಗೆ ನಮ್ಮ ವಿಪಕ್ಷಗಳಿಗೆ ಮೋದಿಜಿ ಬಂದ ಮೇಲೆ ಒಂದು ಕನಸು ಕಾಣೋಕೆ ಶುರು ಮಾಡಿದ್ದಾರೆ. ಮೋದಿಜಿ ಸರ್ಕಾರವನ್ನ ಬೀಳಿಸುವ ಕನಸು. ನೋಡಿ, ಯಾವುದೇ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೀಲಿ, ಆಗ ಇವರಿಗೆ ಒಂದು ಖುಷಿ, ಈ ಚುನಾವಣೆ ಮೂಲಕ ಮೋದಿಜಿ ಸರ್ಕಾರವನ್ನ ಬೀಳಿಸ್ತೀವಿ ಅಂತ. ಮಹಾರಾಷ್ಟ್ರ ಚುನಾವಣೆಯಲ್ಲೂ ಅದೇ ಕನಸು ಕಂಡ್ರು. ಕರ್ನಾಟಕದ ಚುನಾವಣೆ ನಡೆದಾಗ್ಲೂ ಆಸೆ ಇಟ್ಕೊಂಡ್ರು. ಈಗ ಮತ್ತೆ ಶುರುವಾಗಿದೆ. ಬಿಹಾರ ಚುನಾವಣೆಯಲ್ಲೂ ಕೂಡ ಕನಸು ಶುರುವಾಗಿದೆ. ಏನಪ್ಪಾ ಅಂದ್ರೆ, ಬಿಹಾರದಲ್ಲಿ NDA ಏನಾದ್ರೂ ಸೋತ್ ಹೋಯ್ತು ಅಂದ್ರೆ ಮೋದಿಜಿ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನೋದು. ಆದ್ರೆ 2 ದಿನದಲ್ಲೇ ಇದೆಲ್ಲ ಕನಸುಗಳು ನುಚ್ಚು ನೂರಾಗಿ ಹೋಗಿದೆ. ಬರೀ ನಿತೀಶ್ ಕುಮಾರ್ ಅಷ್ಟೇ ಅಲ್ಲ, ಚಂದ್ರಬಾಬು ನಾಯ್ಡು ಅವರು ಕೂಡ ರಾಹುಲ್ ಗಾಂಧಿ ಬಿಕ್ಕಿ ಬಿಕ್ಕಿ ಅಳುವ ಹಾಗೆ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ಇನ್ನೂ ಒಂದು ಹೋಪ್ ಇತ್ತು. ಹೇಗೋ ಈ ಸಲ ಬಿಜೆಪಿಗೆ ಸಂಪೂರ್ಣ ಬಹುಮತ ಸಿಕ್ಕಿಲ್ಲ. ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವರನ್ನ ಹೇಗಾದ್ರೂ ಮಾಡಿ ಅವರಿಂದ ದೂರ ಮಾಡಿದ್ರೆ ಮೋದಿಜಿ ಸರ್ಕಾರ ಉರುಳಿಸಬಹುದು ಅಂತ, ನಾನು ಮತ್ತೆ ಪ್ರಧಾನ ಮಂತ್ರಿ ಆಗಬಹುದು ಅಂತ. ಆದ್ರೆ ಅದು ಆಗ್ಲಿಲ್ಲ, ಮುಂದೆ ಆಗೋದು ಇಲ್ಲ. ಈಗ ಪ್ರಧಾನಿ ಮೋದಿ ಅವರು ಬಿಹಾರದ ಪ್ರವಾಸದಲ್ಲಿದ್ದಾರೆ. ಮೋದಿಜಿ ಒಂದು ರಾಜ್ಯಕ್ಕೆ ಭೇಟಿ ನೀಡ್ತಾರಾದ್ರೆ ಸುಮ್ನೆ ನೀಡೋದಿಲ್ಲ, ಅಲ್ಲಿಗೆ ಏನಾದ್ರೂ ಗಿಫ್ಟ್ ಗಳನ್ನ ಕೊಟ್ಟೇ ಕೊಡ್ತಾರೆ. ಹಂಗೆ ಈ ಸಲ ಬಿಹಾರಕ್ಕೂ ಕೂಡ ರೋಡ್, ರೈಲ್ ಹೀಗೆ ಕೆಲ ಯೋಜನೆಗಳನ್ನ ಬಿಹಾರಕ್ಕೆ ನೀಡಿದ್ದಾರೆ. ಶಿಲಾನ್ಯಾಸ ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದ್ ಕಡೆ ಆದ್ರೆ, ನಿತೀಶ್ ಕುಮಾರ್ ಅವರು ಸ್ಟೇಜ್ ಮೇಲೆ ಒಂದು ಮಾತನ್ನ ಹೇಳ್ತಾರೆ. ಆ ಮಾತು ನೇರವಾಗಿ ರಾಹುಲ್ ಗಾಂಧಿಯ ಹೃದಯಕ್ಕೆ ಬಾಣವಾಗಿ ಬಿದ್ದಿದೆ ಪಾಪ. ನಿತೀಶ್ ಕುಮಾರ್ ಹೇಳ್ತಾರೆ, ಮಧ್ಯದಲ್ಲಿ ಏನೋ ಸಮಸ್ಯೆ ಆಗಿತ್ತು, ಆದ್ರೆ ನೀವೆಲ್ಲ ನೆನಪಿಟ್ಕೊಳ್ಳಿ, ನಾವು ಯಾವತ್ತಿಗೂ ಕೂಡ ನಿಮ್ಮನ್ನ ಬಿಡೋದಿಲ್ಲ, ನಿಮ್ಗೆ ಯಾವಾಗ್ಲೂ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಅಂತ. ಜೊತೆಗೆ ಇವರು ಹೇಳ್ತಾರೆ, ಮಧ್ಯದಲ್ಲಿ ತುಂಬಾ ಪ್ರಯತ್ನಗಳು ನಡೆದವು, ನೀವು ಮೋದಿ ಅವರ ಸರ್ಕಾರಕ್ಕೆ ಕೊಟ್ಟ ಬೆಂಬಲವನ್ನ ವಾಪಸ್ ತಗೊಳ್ಳಿ, ನಾವು ನಿಮ್ಮನ್ನ ಪ್ರಧಾನಿ ಮಾಡ್ತೀವಿ ಅಂತ ಆಫರ್ ಕೂಡ ಕೊಟ್ಟಿದ್ರು. ಆದ್ರೆ ಯಾವುದು ನಡೀಲಿಲ್ಲ ಅಂತ ಸ್ವತಃ ನಿತೀಶ್ ಕುಮಾರ್ ಅವರೇ ಹೇಳಿಕೊಳ್ತಾರೆ. बीजेपी और जेडीयू की सरकार बनी और उसके पहले कुछ नहीं था, पहले की सरकार ने कोई काम नहीं किया, अब बहुत बुरा हाल था। आज जैसे ही ये सरकार आई लगातार काम किया गया है, तो इसीलिए आप इस बात को जान लीजिए। और गड़बड़ तो हुआ था बीच में, उन लोगों में से कुछ लोगों को लेने का, और उसका सब गड़बड़ करता था, उसको छोड़ दिया गया। ये कभी संभव नहीं है, ये हमारी पार्टी के कुछ लोग कर देते थे। अभी एक वो नेता हमारे पास बैठे हुए हैं, तो इसीलिए अब बेकार हो गया, अब सवाल ही नहीं पैदा होता है, अब किसी के साथ कोई तरह का होगा नहीं। आप जानते क्या है, अरे शुरू से सरकार बनी ना, तो सरकार बनी यही ना भाई, बीजेपी और जेडीयू का, NDA का, और उससे तो सब काम हुआ। अरे बीच में थोड़ा बहुत इधर उधर हो गया, वो छोड़ दीजिए, अब कोई सवाल ही नहीं पैदा होता। हम लोग कोई चीज नहीं करेंगे, हम लोग मिल करके ही सारा काम, और कितना ज्यादा काम करवा रहे हैं। ನೋಡಿ, ನಿತೀಶ್ ಕುಮಾರ್ ಆಗಿರ್ಲಿ, ಚಂದ್ರಬಾಬು ನಾಯ್ಡು ಆಗ್ಲಿ, ಇವರು ಬೆಂಬಲದಲ್ಲಿಯೇ ಇದ್ದಾರೆ. ಈ ಕಡೆ ಚಂದ್ರಬಾಬು ನಾಯ್ಡು ಹೇಳ್ತಾರೆ, 2029ರಲ್ಲಿ ಕೂಡ ಮೋದಿ ಹಾಗೂ NDA ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅಂತ. ಮೊದಲು ನಿತೀಶ್ ಕುಮಾರ್ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡಿ, ಆಮೇಲೆ ಚಂದ್ರಬಾಬು ನಾಯ್ಡು ಅವರ ವಿಷಯಕ್ಕೆ ಬರ್ತೀನಿ. ಎಲ್ಲರೂ ಎದ್ದು ನಿಂತು ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸಿ. ಮೋದಿಜಿ ಬಿಹಾರಕ್ಕೆ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ, ಎಷ್ಟೊಂದು ಅನುದಾನ ಕೊಟ್ಟಿದ್ದಾರೆ, ಇದರಿಂದ ನಮ್ಗೆಲ್ಲ ಒಳ್ಳೆ ಆಗಿದೆ ಅಂತ ಮೋದಿಜಿಯನ್ನ ಹಾಡಿ ಹೊಗಳ್ತಾರೆ. मैं आभार व्यक्त करता हूं, उनके लिए तो बात है ही, आपके लिए तब जरा सा एक बात हम कहेंगे कि इन्होंने जितना काम करवाया है बिहार के लिए, तो जरा खड़ा होकर के एक बार प्रणाम करिए, खड़ा होकर प्रणाम करिए।
तो ये बहुत बड़ी बात है। इसलिए आप कहाँ बैठी हुई हो तुम लोग? है, खड़ा हो, वहां बैठे हुए खड़ा होके बोलो सब जगह। तो सब जगह से आप लोगों ने उनका स्वागत किया, एक एक बात जाना है, इसलिए मैं आप सबको मैं बधाई देता हूं। बहुत बहुत धन्यवाद। ನಿತೀಶ್ ಕುಮಾರ್ ಅವರು ಎಷ್ಟು ಖುಷಿಯಲ್ಲಿದ್ದಾರೆ ಅನ್ನೋದು ಅವರ ಮಾತಿಂದಲೇ ಗೊತ್ತಾಗುತ್ತೆ. ಮೊದಲು ಈ ರೀತಿಯಾಗಿ ನಿತೀಶ್ ಕುಮಾರ್ ಮಾತಾಡ್ತಿರ್ಲಿಲ್ಲ, ಆದ್ರೆ ಈ ಸಲ ಓಪನ್ ಸ್ಟೇಜ್ ನಲ್ಲಿ ಇಂತಹ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಚಂದ್ರಬಾಬು ನಾಯ್ಡು ಅವರು ಈಗಾಗಲೇ 2029ರ ಲೋಕಸಭಾ ಚುನಾವಣೆಯ ಭವಿಷ್ಯವನ್ನ ನುಡಿದಿದ್ದಾರೆ. ಈ ಇಬ್ಬರ ಮಾತು ಕೇಳಿದ್ಮೇಲೆ ಒಂದಂತೂ ಸ್ಪಷ್ಟವಾಗಿದೆ, ಸರ್ಕಾರ ಸುಭದ್ರವಾಗಿದೆ ಅನ್ನೋದು. ಈಗಿನಿಂದ ಒಂದು ವಾರದ ಮುಂಚೆ ರಾಹುಲ್ ಗಾಂಧಿ ಅವರು ತುಂಬಾ ಖುಷಿಯಲ್ಲಿದ್ರು. ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಈ ಇಬ್ಬರು ನಮ್ಮ ಟಚ್ ನಲ್ಲಿದ್ದಾರೆ, ಮೋದಿ ಸರ್ಕಾರವನ್ನ ಬೀಳಿಸುವ ಪ್ಲಾನ್ ನಡೀತಾ ಇದೆ ಅಂತ ಹೇಳ್ತಾ ಇದ್ರು. 6 ತಿಂಗಳಲ್ಲಿ ಸರ್ಕಾರ ಬೀಳುತ್ತೆ ಅಂತ ಕನಸು ಕಂಡಿದ್ರು ಕೂಡ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಚಂದ್ರಬಾಬು ನಾಯ್ಡು ದೊಡ್ಡ ಆಟ. ಮೋದಿಜಿ ಸರ್ಕಾರಕ್ಕೆ ಇದರಿಂದ ಆಘಾತ ಅಂತ ವರದಿಗಳು ಕೂಡ ಬಂದವು. ಚಂದ್ರಬಾಬು ನಾಯ್ಡು ಅವರ ತಂತ್ರ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಅವರ ಈ ನಡೆಯಿಂದ ಮೋದಿಜಿ ಸರ್ಕಾರಕ್ಕೆ ದೊಡ್ಡ ಹಿನ್ನಡೆ ಆಗುತ್ತೆ ಅಂತ ಶ್ರವಣ್ ಗಾರ್ಗ್ ಮತ್ತು ಆಶುತೋಷ್ ಅವರ ಇಂಟರ್ವ್ಯೂನಲ್ಲಿ ಹೇಳಿದ್ರು. ಈ ರೀತಿಯ ಸಾಕಷ್ಟು ಸ್ಟೇಟ್ಮೆಂಟ್ ಗಳನ್ನ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಕೂಡ ನೀಡಿದ್ರು. ಆದ್ರೆ ಇವರಿಬ್ಬರು ಕೂಡ ಜನರಿಗೆ ಸ್ಪಷ್ಟವಾದ ಸಂದೇಶವನ್ನ ಕೊಟ್ಟಿದ್ದಾರೆ, ನಾವು ಎಲ್ಲೂ ಹೋಗೋದಿಲ್ಲ, ಮೋದಿ ಅವರ ಜೊತೆಗೆ ಇರ್ತೀವಿ ಅಂತ. ಪ್ರಧಾನಿ ಮೋದಿ ಅವರು ಬಿಹಾರಕ್ಕೆ ನೀಡಿರುವ ಎಲ್ಲಾ ಯೋಜನೆಗಳ ಒಟ್ಟು ಬೆಲೆ ಎಷ್ಟು ಗೊತ್ತಾ? 40,000 ಕೋಟಿ ರೂಪಾಯಿ. ಈ ಎಲ್ಲಾ ಯೋಜನೆಗಳಿಂದ ಬಿಹಾರಕ್ಕೆ ಸಾಕಷ್ಟು ಲಾಭ ಆಗಿದೆ. ಇದಕ್ಕಾಗಿ ನಾನು ಪ್ರಧಾನಿ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೃದಯದಿಂದ ಹೇಳ್ತಾರೆ. ಜೊತೆಗೆ ಮಧ್ಯದಲ್ಲಿ ಸ್ವಲ್ಪ ಗೊಂದಲಗಳು ಆಗಿತ್ತು ಅಂತ ಜನರಿಗೆ ಸ್ಪಷ್ಟ ಸಂದೇಶ ಕೂಡ ನೀಡಿದ್ದಾರೆ. ನೋಡಿ, ಅಧಿಕಾರಕ್ಕೆ ಮತ್ತೊಮ್ಮೆ ಬರ್ಬೇಕಂದ್ರೆ ಕೆಲಸ ಮುಖ್ಯ, ಅದರಲ್ಲಿ ಮೋದಿಜಿ ಎಕ್ಸ್ಪರ್ಟ್. ಮೋದಿಜಿ ಹಳ್ಳಿಯಿಂದ ಡೆಲ್ಲಿವರೆಗೂ ಜನರಿಗೆ ನೇರವಾಗಿ ತಲುಪುವ ಎಲ್ಲಾ ಯೋಜನೆಗಳನ್ನ ಕೊಟ್ಟಿದ್ದಾರೆ. ದೇಶದ ಅಭಿವೃದ್ಧಿಗಾಗಿಯೇ ದುಡ್ದಿದ್ದಾರೆ. ಸೊ ಜನರು ಕೈ ಬಿಡೋದಿಲ್ಲ. ವಿರೋಧ ಪಕ್ಷಗಳು ಕೂಡ ಅಧಿಕಾರದಲ್ಲಿ ಇದ್ದಾಗ ಇಂತಹ ಕೆಲಸ ಮಾಡ್ತಾ ಇದ್ರೆ ಹೀಗೆ ಕುತಂತ್ರ ಮಾಸ್ಟರ್ ಪ್ಲಾನ್ ನಡೆಸುವ ಅವಶ್ಯಕತೆನೇ ಬರ್ತಾ ಇರಲಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.